ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸದಾಗಿದ್ದೀರಿ, ಯಾರೇನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಾನಿವತ್ತು ಐಸ್ ಕ್ರೀಮ್ ಬ್ರೆಡ್ ಮಾಡಿದೆ. ಇದನ್ನ ನಮ್ಮ ಮಮ್ಮಿ 5 to 10 years ಬಿಫೋರ್ ಮಾಡ್ತಿದ್ರು. ಸೊ ನಾನು ಅದನ್ನ ಇವತ್ತು ಯಾಕೋ ತಿನ್ಬೇಕು ಅನ್ಸಿತ್ತಂತ ಇವತ್ತು ನಾನು ಮಾಡಿದೆ. ಇದು ಹೆಂಗ್ ಮಾಡಿದೆ ಹೇಳ್ತೀನಿ ಬರ್ರಿ. ಅಲ್ಲಿ ಬೋಗಣಿ ಒಳಗ ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗ್ಲಿಕ್ಕೆ ಬಿಟ್ಟಿನಿ. ಈ ಸೈಡ್ ನಾನು ಎಲ್ಲಾನು ರೆಡಿ ಮಾಡ್ಕೋತೀನಿ. ಬರ್ರಿ ಎಣ್ಣೆ ಕಾಯೋ ಮಟ. ಈಗ ಬ್ರೆಡ್ ನ ತಗೊಂಡು ಅದನ್ನ ಈ ತರ ಸ್ವಲ್ಪ ವೆಟ್ ಮಾಡ್ಕೋಬೇಕು. ಬಾಳ ಹಸಿ ಮಾಡ್ಬೇಡ್ರಿ. ಬಾಳ ವೆಟ್ ಆಯ್ತಂದ್ರ ಅದೆಲ್ಲ ಒಡದ್ ಬಿಡ್ತೈತಿ ಬ್ರೆಡ್. ಸೊ ಸ್ವಲ್ಪ ವೆಟ್ ಮಾಡ್ಕೊರಿ ಅಷ್ಟೇ. ನಾನು ಸಾದಾ ಬ್ರೆಡ್ ಯೂಸ್ ಮಾಡೀನಿ. ನೀವು ಸಾದಾ ಬ್ರೆಡ್ ಯೂಸ್ ಮಾಡ್ಬೇಡ್ರಿ. ಬಿಗ್ ಬ್ರೆಡ್ ಅಂತ ಬ್ರ್ಯಾಂಡಿಂದ ಬ್ರೆಡ್ ಬರ್ತೈತಲ್ಲ, ಸೊ ಅದನ್ನ ಯೂಸ್ ಮಾಡ್ರಿ. ಅದು ಈ ತರ ಮಾಡ್ಲಿಕ್ಕೆ ಕರೆಕ್ಟ್ ಆಗತ್ತ. ಈ ತರ ಎಲ್ಲಾನು ವೆಟ್ ಮಾಡ್ಕೋಬೇಕು. ಅದನ್ನಾದ್ಮ್ಯಾಗ ಇದ್ರೊಳಗ ಐಸ್ ಕ್ರೀಮ್ ನ ಹಾಕೋಬೇಕು. ಐಸ್ ಕ್ರೀಮ್ ನ ಹಾಕಿ ಇದರಿಂದ ದಂಡಿ ಏನಿರುತ್ತಲ್ಲ ಈ ತರ ಚಲೋ ತಂಗ ಫೋಲ್ಡ್ ಮಾಡ್ರಿ. ಅದನ್ನ ಕ್ಲೋಸ್ ಆಗ್ಬೇಕು. ನಾನು ಸಾದಾ ಬ್ರೆಡ್ ತಗೊಂಡಿದ್ದಕ್ಕೆ ಇಷ್ಟು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಲಿಲ್ಲ. ನಮ್ಮ ಮಮ್ಮಿ ಅವಾಗ ಬಿಗ್ ಬ್ರೆಡ್ ಅಂತ ಬ್ರ್ಯಾಂಡಿಂದ ಇತ್ತಲ್ಲ ಅದನ್ನ ಯೂಸ್ ಮಾಡ್ತಿದ್ರು. ಅದು ಚಲೋ ತಂಗ ಕ್ಲೋಸ್ ಆಗ್ತಿತ್ತು. ಸೊ ನೀವು ಅದನ್ನ ಪ್ರಿಫರ್ ಮಾಡ್ರಿ. ಈಗ ಈ ತರ ಹಚ್ಚಿದಾದ್ಮ್ಯಾಗ ಕ್ಲೋಸ್ ಮಾಡಿ ಈಗ ಇದನ್ನ ಆಯಿಲ್ ಇದನ್ನಾಗಿರ್ತೈತಲ್ಲ, ಬಿಸಿ ಆಗಿತ್ತಲ್ಲ, ಬಾಳ ಆಯಿಲ್ ಬಿಸಿ ಆಗಿತ್ತು. ಸೊ ಅದ್ರೊಳಗ ಹಾಕಿ ಈಗ ಇದ್ರ ಮ್ಯಾಗ ಆಯಿಲ್ ನ ಹಾಕ್ಬೇಕು. ಇದನ್ನ ಇನ್ನ ಕಲರ್ ಚೇಂಜ್ ಆಗ್ಬೇಕ ಅಲ್ಲಿ ಮಟ ಬಿಡ್ಬೇಕ. ಬಟ್ ನಂದು ಜಲ್ದಿನ ಅದ್ರದ್ದು ಏನ್ ಕ್ಲೋಸ್ ಮಾಡಿದ್ದು ಮೌತ್ ಇತ್ತಲ್ಲ ಅದನ್ನ ಓಪನ್ ಆಗ್ಲಿಗತ್ತಿತ್ತು ಅಂತ ಹೇಳಿ ಜಲ್ದಿ ತೆಗದೀನಿ. ತೆಗದು ಈಗ ಇದ್ರ ಮ್ಯಾಗ ಐಸ್ ಕ್ರೀಮ್ ನ ಹಾಕೋತೀನಿ. ಐಸ್ ಕ್ರೀಮ್ ಹಾಕಿ ಮತ್ತ ಜಾಮ್ ಹಾಕ್ತೀನಿ. ಮಸ್ತ್ ಟೇಸ್ಟ್ ಇರುತ್ತ. ನೀವು ಟ್ರೈ ಮಾಡ್ರಿ, ಹೇಳ್ರಿ ನನಗೆ ಹೆಂಗಿತ್ತು ಅನ್ನೋದು. ಐಸ್ ಕ್ರೀಮ್ ಬ್ರೆಡ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.